ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸಂಕಲ್ಪ ಫೌಂಡೇಶನ್ ಅವರ ಪ್ರತಿಷ್ಠಿತ ದಿಶಾ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಆಯೋಜಿಸಿದ PU ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ರು. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಇಲ್ಲಿ ಮುಖ್ಯ ಅತಿಥಿಗಳಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ರೋಹಿಣಾಕ್ಷ ಶಿಲ್ದಾಳ್ ಅವರು ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಚೇರ್ಮನ್ ರಾದ ಶಿವಾನಂದ ಖಜೂರ್ಗಿ ಅವರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಪ್ರಶಾಂತ್ ಮಾನ್ಕರ್, ನಿತಿನ್ ತಾಂದಳೆ, ವೆಂಕಟೇಶ್ ಕಾಲೇಜಿನ ಪ್ರಾಂಶುಪಾಲರಾದ ಗುರುಶಾಂತಪ್ಪ ಅಕ್ಕ ಉಪಸ್ಥಿತರಿದ್ದರು. ನಂತರ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿದ್ಯಾರ್ಥಿಗಳು ಈ ದೇಶದ ನಾಯಕರನ್ನು ಸುಂದರ ಮಾಡುವಂತಹ, ಈ ದೇಶದ ನಾಯಕರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತಹ ನಮ್ಮೆಲ್ಲರ ಕನಸುಗಳು ಅಂತ ಭಾವಿಸ್ತಾ ನನ್ನ ಒಂದಷ್ಟು ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಸಂತೋಷವನ್ನು ಪಡುತ್ತೇನೆ. ಸಾಮಾನ್ಯವಾಗಿ ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳು ನಿರಂತರವಾಗಿ ನಡೀತವೆ. ಬಹಳ ಮೆಚ್ಚುಗೆಯಾಗಿದೆ ಅಂತ ಹೇಳಿದ್ರೆ ನನಗೆ ಈ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ತಮ್ಮ ಹಿರಿಯ ಸಹೋದರ ಸಹೋದರಿಯರನ್ನು ಬಹಳ ಪ್ರೀತಿಯಿಂದ ಕಳುಹಿಸಿಕೊಡಬೇಕು ಅಂತ ಆಲೋಚನೆ ಮಾಡಿದ ಈ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕಾಗಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಗಳು. ಈ ರೀತಿಯ ಒಂದು ಭಾವನಾತ್ಮಕವಾದ ಬದುಕು ನಮ್ಮೆಲ್ಲರಿಗೂ ಕೂಡ ಅಗತ್ಯ. ಇಲ್ಲದೆ ಹೋದರೆ ಬಹಳ ಬಲವಾಗಿ ಬಿಡ್ತಾರೆ. ಆದರೆ ಇಲ್ಲಿ ಬಂದು ಕೂತಲಿಂದ ಈ ಹೊತ್ತಿನವರೆಗೆ ನಾನು ಬಹಳ ವಿಶಿಷ್ಟವಾದ ಅನೇಕ ಸಂಗತಿಗಳನ್ನು ಗಮನಿಸಿದೆ. ಇಲ್ಲಿ ವಿದ್ಯಾರ್ಥಿಗಳು ಆಗಿರುವಂತಹ ಅನುಭವಗಳಿರಬಹುದು, ಅಥವಾ ಇಲ್ಲಿ ಕೂತಿರುವಂತಹ ವಿದ್ಯಾರ್ಥಿಗಳಲ್ಲಿ ಕಾಣ್ತಾ ಇರುವಂತಹ ಒಂದು ಶಿಸ್ತಿರಬಹುದು, ಇವೆಲ್ಲವೂ ಕೂಡ ಒಂದು ಮಾದರಿಯಾದದ್ದು ಅಂತ ನಾನು ಭಾವಿಸ್ತೇನೆ. ಇದು ತನ್ನಷ್ಟಕ್ಕೆ ಬಂದದ್ದಲ್ಲ, ಅಥವಾ ದಿಢೀರಾಗಿ ಬಂದದ್ದಲ್ಲ. ಅದರ ಹಿಂದೆ ಸಾಕಷ್ಟು ಜನರ ಪರಿಶ್ರಮ ಇರ್ತದೆ, ಸಾಕಷ್ಟು ಜನರ ಪ್ರಯತ್ನ ಇರ್ತದೆ. ಆ ಪರಿಶ್ರಮವನ್ನು ಪ್ರಯತ್ನವನ್ನು ಮಾಡಿದಂತಹ ಅಧ್ಯಾಪಕ ವೃಂದ ಮತ್ತು ಇಲ್ಲಿರುವ ವಿದ್ಯಾರ್ಥಿಗಳ ಪೋಷಕರಿಗೆ ನನ್ನ ನಮಸ್ಕಾರಗಳನ್ನು, ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವತ್ತು ನಮ್ಮ ಸುತ್ತ ಬಹಳ ನಿರಾಶಾದಾಯಕವಾದ ಮಾತುಗಳನ್ನು ಅನೇಕರು ಹೇಳ್ತಾರೆ. ಹೀಗಾದರೆ ನಮ್ಮ ದೇಶದ ನಾಯಕರು ಹೇಗೆ, ಭವಿಷ್ಯ ಹೇಗೆ? ಆದರೆ ನಾವೇನು ಅಷ್ಟೊಂದು ನಿರಾಶೆಯನ್ನು ಹೊಂದಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರ ಜೊತೆಗೆ ಮಾತಾಡ್ತಾ ಅವರು ಅನೇಕ ಸಂಗತಿಗಳನ್ನು ಈ ಕಾಲೇಜಿನ ಬಗ್ಗೆ ಹೇಳಿದರು. ಇಲ್ಲಿರುವಂತಹ ಬಾಂಧವ್ಯದ ಬಗ್ಗೆ ಹೇಳಿದರು. ಇಲ್ಲಿ ಕಲಿಸ್ತಾ ಇರುವಂತಹ ಶಿಕ್ಷಣ ಜೊತೆಗೆ ಸಂಸ್ಕಾರವೂ ಇದೆ ಅನ್ನುವುದನ್ನು ಹೇಳಿದರು. ಬಹಳ ಮುಖ್ಯವಾಗಿರುವಂತಹದ್ದು ಇವತ್ತು ನಮಗೆ ಒಳ್ಳೆಯ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವೂ ಸಿಕ್ಕಿದಾಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಎತ್ತರದ ಸ್ಥಾನಕ್ಕೆ ಹೋಗುವುದಕ್ಕೆ ಸಾಧ್ಯ ಆಗ್ತದೆ. ಅಂತಹದೊಂದು ಕೆಲಸವನ್ನು ಈ ಊರಿನಲ್ಲಿ ಮಾಡ್ತಾ ಇರುವಂತಹ ದಿಶಾ ವಿದ್ಯಾಸಂಸ್ಥೆಗೆ, ಅದರ ಆಡಳಿತ ಮಂಡಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಸಲ್ಲಿಸುತ್ತೇನೆ.
ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ. ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ಗೆ ಭೇಟಿ ಕೊಡಿ. ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, DVD ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲ ಡೇಟಾ ರಿಕವರಿ ಮಾಡಿಕೊಡಲಾಗುವುದು. ಕರೆ ಮಾಡಿ. ಒಂದು ಸಲ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಆ ಕಾಲದ ಯುವಕ ಯುವತಿಯರು ಈ ದೇಶದ ಗುಲಾಮತನವನ್ನು ಕಿತ್ತೆಸೆಯಬೇಕು ಅಂತ ಹೋರಾಟ ಮಾಡಿದ ಪರಿಣಾಮ ನೀವು ನಾವು ಇವತ್ತು ಸ್ವತಂತ್ರವಾದ ಬದುಕನ್ನು ಬದುಕ್ತಾ ಇದ್ದೇವೆ. ಅಂದ್ರೆ ಯುವ ಶಕ್ತಿ ಮನಸ್ಸು ಮಾಡಿದ್ರೆ ಎಂತಹ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಅಂಥದ್ದೊಂದು ಶಕ್ತಿ, ಅಂಥದ್ದೊಂದು ಸಾಮರ್ಥ್ಯ ಪ್ರತಿಯೊಬ್ಬ ಯುವಕ ಯುವತಿಯಲ್ಲಿ ಕೂಡ ಇರುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿರುವಂತಹ ಸಂಗತಿ. ಆದರೆ ಈ ಯುವ ಶಕ್ತಿಗೆ ಒಂದು ಸರಿಯಾದ ದಿಶೆಯನ್ನು ತೋರಿಸುವ ದಿಶಾವಂತ ಸಂಸ್ಥೆಗಳಿದ್ದಾಗ ಖಂಡಿತವಾಗಿಯೂ ಈ ಯುವ ಶಕ್ತಿ ರಾಷ್ಟ್ರ ಶಕ್ತಿ ಆಗ್ತದೆ. ಈ ಯುವ ಶಕ್ತಿ ದೇಶದ ಒಂದು ಸಕಾರಾತ್ಮಕವಾದ ಶಕ್ತಿಯಾಗಿ ರೂಪುಗೊಳ್ಳುತ್ತದೆ ಎಂಬುದು ನನ್ನ ವಿಶ್ವಾಸ. ಸಾಮಾನ್ಯವಾಗಿ ನಮ್ಮ ಮಾದರಿ ಯಾರು, ನಮ್ಮ ಜೀವನದಲ್ಲಿ ಯಾರು, ಒಂದು ರೋಲ್ ಮಾಡೆಲ್ ಯಾರು ಅಂತ ಯೋಚನೆ ಮಾಡಿದ್ರೆ ಇಲ್ಲಿನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಬ್ಬೊಬ್ಬರು ರೋಲ್ ಮಾಡೆಲ್ ಇರಬಹುದು. ಯಾಕೆ ನಾವು ರೋಲ್ ಮಾಡೆಲ್ಗಳನ್ನು ಇಟ್ಕೊಳ್ಳಬೇಕು? ಖಂಡಿತವಾಗಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತದೆ. ಜೀವನದಲ್ಲಿ ಒಂದು ದೊಡ್ಡ ಗುರಿಯನ್ನು, ಜೀವನದಲ್ಲಿ ಒಂದು ದೊಡ್ಡ ಕನಸನ್ನು ಇಟ್ಟುಕೊಳ್ಳದ ಹೊರತು ನಾವು ದೊಡ್ಡದನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ನಾವೇನಾದರೂ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ಹಾರಬೇಕು ಅಂದ್ರೆ ಬಹಳ ಪರಿಶ್ರಮ ಮಾಡಬೇಕಾಗಿಲ್ಲ. ಆದ್ರೆ ನಾವು ಇಲ್ಲಿಂದ ಅಲ್ಲಿಗೆ ಹಾರಬೇಕು ಅಂತಾದ್ರೆ ಪರಿಶ್ರಮ ಹೆಚ್ಚು ಬೇಕಾಗುತ್ತದೆ. ಹಾಗಾಗಿ ದೊಡ್ಡ ಕನಸು, ದೊಡ್ಡ ಗುರಿ ಪ್ರತಿಯೊಬ್ಬರೂ ಇದ್ದಾಗ ನಾವು ಖಂಡಿತವಾಗಿಯೂ ದೊಡ್ಡದನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿನ ಯಾವ ವಿದ್ಯಾರ್ಥಿಯೂ ಕೂಡ ಅಸಮರ್ಥನಲ್ಲ. ಜಗತ್ತಲ್ಲಿ ಯಾವ ವಿದ್ಯಾರ್ಥಿಯೂ ಕೂಡ ಬಹುಶಃ ಅಸಮರ್ಥರಿಲ್ಲ. ನಾವು ಅಂದ್ರೆ ವ್ಯವಸ್ಥೆ, ಶಿಕ್ಷಣ ಸಂಸ್ಥೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಳಗಿರುವಂತಹ ವಿಶಿಷ್ಟವಾದ ಸಾಮರ್ಥ್ಯವನ್ನು, ವಿಶಿಷ್ಟವಾಗಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಅವರವರ ದಾರಿಯಲ್ಲಿ ಮುನ್ನಡೆಯುವ ದಾರಿಯನ್ನು ಗುರುಗಳು ತೋರಿಸಿದ್ರೆ ಬಹುಶಃ ಈ ಜಗತ್ತಿನಲ್ಲಿ ಯಾರೂ ಅಸಮರ್ಥರಿಲ್ಲ. ಆದ್ರೆ ನಾವು ಇವತ್ತು ಎಲ್ಲಿ ವಿಫಲವಾಗ್ತಾ ಇದ್ದೇವೆ ಅಂತಂದ್ರೆ ಸರಿಯಾದ ದಾರಿಯನ್ನು ತೋರಿಸುವುದರಲ್ಲಿ ವಿಫಲವಾಗ್ತಾ ಇದ್ದೇವೆ. ದೇಶದ ಮುಂದೆ ಅನೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ನಾವು ಯಾರನ್ನೋ ದೂರಬಹುದು, ಯಾರನ್ನೋ ಅಂತ ಹೇಳಬಹುದು. ಆದರೆ ನಾವು ಒಂದು ಸಲ ನಮಗೆ ನಾವೇ ಯೋಚನೆಯನ್ನು ಮಾಡಿದರೆ ಈ ರೀತಿಯ ಸಮಸ್ಯೆಗಳಲ್ಲಿ ನಮ್ಮ ಪಾಲು ಇದೆ. ನಮ್ಮ ಪಾಲು ಅಂದ್ರೆ ಶಿಕ್ಷಣ ವ್ಯವಸ್ಥೆಯ ಪಾಲು. ಶಿಕ್ಷಣ ಅಂದ್ರೆ ವಿದ್ಯಾರ್ಥಿಗಳನ್ನು ಇಲ್ಲಿ ಕಣ್ಣಿಗೆ ಕಟ್ಟಿ ಕಟ್ಟಿ ಕಳುಹಿಸುವ ವ್ಯವಸ್ಥೆ ಅಲ್ಲ. ವಿದ್ಯಾರ್ಥಿಗಳನ್ನು ಜಗತ್ತನ್ನು ನೋಡುವ ಹಾಗೆ ಮಾಡುವಂತಹದ್ದು. ಈ ಜಗತ್ತು ಬಹಳ ದೊಡ್ಡದಿದೆ, ವಿಶಾಲವಾಗಿದೆ. ಈ ವಿಶಾಲವಾದ ಜಗತ್ತನ್ನು ನಾವು ನೋಡಬೇಕು. ಈ ಜಗತ್ತಿನಿಂದ ನೋಡಿ ನಾವು ಕಲಿಯಬೇಕು. ಕಲಿತದ್ದನ್ನು ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳುವುದಕ್ಕೆ, ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಅನುಭವವಾಗಿ ಬೆಳೆಸಿಕೊಂಡಾಗ ಖಂಡಿತವಾಗಿ ನಾವು ಜೀವನದಲ್ಲಿ ವಿಫಲರಾಗುವುದಿಲ್ಲ. ಅದಕ್ಕೋಸ್ಕರ
ವಿದ್ಯಾರ್ಥಿಯ ಜೀವನದ ಹಿತವನ್ನು ಕಾಣಬೇಕು ಅಂತ ಬಯಸುವಂತಹ ಜೀವಗಳು. ಅವರು ನಿಮ್ಮ ಬಗ್ಗೆ ಒಳ್ಳೆಯ ಕನಸು ಕಟ್ಟಿರ್ತಾರೆ. ಆ ಕನಸನ್ನು ಸಾಕಾರ ಮಾಡುವಂತಹ ಪ್ರಯತ್ನ ಎಲ್ಲರಿಗೂ ನಮಸ್ಕಾರಗಳು. ಜ್ಞಾನವನ್ನು ಕರಗಿಸುವ ಯೋಚನೆಯಲ್ಲಿ ಸಾಧನೆಯನ್ನು ಹತ್ತಿ ಕತ್ತಲೆಯನ್ನು ಆದರ್ಶವಿಲ್ಲದ ಬದುಕಿಗೆ ಅವಮಾನ, ಸಾಧನೆಯಿಂದ ಸತ್ತ ಸಾವಿಗೆ ಅವಮಾನ. ಇವತ್ತಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ರಘುನಾಥ್ ಶಿವರಾಜ್ ಸರ್ ಅವರ ಹಾಗೂ ಇನ್ನೊಬ್ಬ ಅತಿಥಿಯಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಪ್ರಶಾಂತ್ ಮಾಂತರ ಅವರ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಅವರ ಟ್ರಸ್ಟಿ ಆಗಿರ್ತಕ್ಕಂಥ ಮುಖೇಶ್ ಅಮ್ಮನ್ ಅವರ ನಮ್ಮ ಸಂಸ್ಥೆಯ ಪ್ರಾಪರಾಷ್ಟ್ರಗಳಾಗಿರ್ತಕ್ಕಂಥ ಪ್ರಶಾಂತ್ ಪಾಕ ಅವರ ಎಲ್ಲ ನನ್ನ ಶಿಕ್ಷಕ ವರ್ಗದವರು, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿತರಾಗಿರ್ತಕ್ಕಂಥ ಮಾಧ್ಯಮ ಮಿತ್ರರೇ, ಪಾಲಕ ಪೋಷಕರೇ ಹಾಗೂ ನಿಮ್ಮ ವಿದ್ಯಾರ್ಥಿಗಳೇ, ಬಹಳ ಸಂತಸ ಮತ್ತು ಸರಳದಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದ ಪಯಣದಲ್ಲಿ ಒಂದು ಭಾವನಾತ್ಮಕ ಸಂದರ್ಭಗಳಿದೆ. ಅದು ಬೀಳ್ಕೊಡುಗೆ ಸಮಾರಂಭ. ಈ 4-5 ದಿವಸಗಳಿಂದ ನಾನು ಈ ಬೀಳ್ಕೊಡುಗೆ ಸಮಾರಂಭದ ನಿಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ನೀವು ಮನೆಯಿಂದ ಇಟ್ಕೊಂಡು ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿ ನೋಡ್ತಾ ಒಂದು ಕಡೆ ನನಗೆ ವೈಯಕ್ತಿಕವಾಗಿ ನನಗೆ ಬಂದಿರ್ತಕ್ಕಂಥ ಸಂತಸ ಏನು ಅಂತಂದ್ರೆ, ಆ ಮಕ್ಕಳು ಅನ್ಯೋನ್ಯತೆಯಿಂದ ಕಾರ್ಯಕ್ರಮವನ್ನು ತಯಾರಿ ಮಾಡ್ತಾ ಇದ್ದಾರೆ. ಬಹಳ ಸಂತಸದಿಂದ ಒಂದು ರೀತಿ ಹಬ್ಬದ ರೀತಿಯ ಒಂದು ಹುಡುಗಿ ಇನ್ನೊಂದು ಹುಡುಗಿ ಕೈಯಿಂದ ತುಪ್ಪನ್ನು ಊಟ ಮಾಡಿಸ್ತಾ ಇದ್ದಾರೆ. ಇದು ನಿಜಕ್ಕೂ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಈ ಸಂಗತಿಯನ್ನು ನೋಡಿದಾಗ ವೈಯಕ್ತಿಕವಾಗಿ ನನಗೆ ಏನು ಅನ್ನಿಸ್ತು ಅಂತಂದ್ರೆ, ನಾನು ಬೇರೆ ನನ್ನ ಭಾವನೆ ವ್ಯಕ್ತವಾಗಿದೆ. ಯಾಕಂದ್ರೆ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ, ಅತ್ಯುತ್ತಮ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ. ಅದು ಕೊಡಬೇಕು, ಅದನ್ನು ನಾವು ಬರ್ತೇವೆ. ಶಿಕ್ಷಣದ ಜೊತೆಗೆ ಇವತ್ತಿನ ಮಕ್ಕಳಿಗೆ ನಾವು ಏನು ಕೊಡಬೇಕಾಗಿದೆ ಅಂತಂದ್ರೆ ಮೌಲ್ಯ ಕೊಡಬೇಕಾಗಿದೆ, ನೈತಿಕತೆ ಮತ್ತು ಪ್ರಾಮಾಣಿಕತೆ ಗುಣಗಳನ್ನು ಕಲಿಸಬೇಕಾಗಿದೆ. ಇಂದಿನ ಮಕ್ಕಳಲ್ಲಿ ಎಲ್ಲೋ ಒಂದು ಕಡೆ ಅದರ ಅಭಾವ ನಾವು ಕಾಣಿಸ್ತಾ ಇದೆ. ಅದಕ್ಕೆ ನಾವೆಲ್ಲ ಸಮಾಜದಲ್ಲಿ ಎಲ್ಲರೂ ಹೊಣೆಗಾರರು. ನಾನು ಅತಿಥಿಗಳನ್ನ ಕೇಳಿಕೊಂಡಾಗ ಸರ್ ಮೌಲ್ಯದ ಬಗ್ಗೆ ಒಂಚೂರು ವಿಷಯಗಳನ್ನು ಮಾತಾಡಲಿ ಅಂತ ನಾನು ಕೇಳುತ್ತೇನೆ. ಈ ಸಂದರ್ಭದಲ್ಲಿ ನನಗೆ ಅರಿಸ್ಟಾಟಲ್ ಮಾತು ನೆನಪಿರ್ತಾ ಇದೆ. ಹೃದಯದ ಶಿಕ್ಷಣ ಬರೀ ಮೆದುಳನ್ನು ಚುರುಕುಗೊಳಿಸ್ತಕ್ಕಂಥ ಶಿಕ್ಷಣ ಸಮಗ್ರ ವ್ಯಾಖ್ಯಾನದಿಂದ ಹೊರಗುಳಿಯುತ್ತದೆ ಅಂತ ಹೇಳ್ತಾರೆ. ಸೊ ಇವತ್ತು ನಾವು ನಮ್ಮ ಮೆದುಳನ್ನು ಚುರುಕುಗೊಳಿಸ್ತಕ್ಕಂಥ ಶಿಕ್ಷಣವನ್ನು ಬರೀ ಮಾತ್ರ ನೋಡ್ತಾ ಇದ್ದೀವಿ. ನಮಗೆ ಮೌಲ್ಯದ ಶಿಕ್ಷಣದ ಕೊರತೆ ಕಾಣಿಸ್ತಾ ಇದೆ. ನಮ್ಮ ದೇಹ, ನಮ್ಮ ಸಂಸ್ಥೆಯ ದೇಹ ಅತ್ಯುತ್ತಮ ರಾಷ್ಟ್ರ ಕಟ್ಟಬೇಕು, ಅತ್ಯುತ್ತಮ ಸಮಾಜ ಕಟ್ಟಬೇಕು. ಆದರೆ ಕಟ್ಟೋದಿಲ್ಲ ಇವತ್ತಿನ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳನ್ನ ಅವರ ಕುಟುಂಬದ ಆಸ್ತಿಯನ್ನಾಗಿ ಮಾಡೋದರ ಜೊತೆಗೆ ಈ ಸಮಾಜದ ಆಸ್ತಿಯನ್ನಾಗಿ ಮಾಡಬೇಕಾಗಿದೆ, ಈ ರಾಷ್ಟ್ರದ ಆಸ್ತಿಯನ್ನಾಗಿ ಮಾಡಬೇಕಾಗಿದೆ. ಅದು ಮಾಡತಕ್ಕಂಥವ್ರು ಯಾರು ಅಂತಂದ್ರೆ ಒಂದು ಶಿಕ್ಷಣ ಸಂಸ್ಥೆ, ಎರಡನೇದು ಪಾಲನೆ. ಸೊ ನಾವಿಬ್ಬರು ಜವಾಬ್ದಾರಿಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಸಮಾಜದ ಕುಂಠಿತದೊಳಗೆ ರಾಷ್ಟ್ರದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ.
ಸೊ ಈ ಸಂದರ್ಭದಲ್ಲಿ ಒಂದು ವಿಶೇಷ ನಮಗೆ ಏನು ಅಂತಂದರೆ, ಬನ್ನಿ ನಾವೆಲ್ಲರೂ ಸಮಾಜವನ್ನು ಕಟ್ಟೋಣ, ನಾಡನ್ನು ಕಟ್ಟೋಣ, ಈ ಮಕ್ಕಳ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೋಣ, ಎತ್ತಟ್ಟಿ ಅವರ ಪ್ರೋತ್ಸಾಹಿಸೋಣ. ಅದು ಮಾಡಿದ್ದಲ್ಲಿ ಮಾತ್ರ ಈ ಮಕ್ಕಳು ಒಂದು ಸಾರ್ಥಕ ಬದುಕನ್ನು ಕಾಣೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಈ ಮಕ್ಕಳು ಬರ್ತಾರೆ. ಸೊ ಅದಾದ ನಾವು ಬಿಡುವ. ಸೊ ಆ ಒಂದು ಧ್ಯೇಯ ಇಟ್ಕೊಂಡು ಒಂದು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸ ಸಂಸ್ಥೆ ಮಾಡ್ತಾ ಇದೆ, ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪಾಲನೆಗೆ ವಿಶೇಷ ಒಂದು ಮನೆಗೆ ಏನು ಅಂತಂದರೆ, ನಿಮ್ಮ ಕೆಲಸದ ಒತ್ತಡದ ಮತ್ತೆ ಮಕ್ಕಳಿಗಾಗಿ ಸಮಯವನ್ನು ಕೊಡಿ. ಮಕ್ಕಳಿಗಾಗಿ ಎಲ್ಲವನ್ನೂ ಕಳ್ಕೊಳ್ತಾ ಇದ್ದೀವಿ, ಆದರೆ ಆ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಬರೀ ಸಂಸ್ಥೆಗಳು ಮಾತ್ರ ಕೆಲಸಗಳು ಮಾಡಬೇಕು ಅನ್ನೋ ಮಟ್ಟಿಗೆ ಬೆಳೆದುಕೊಂಡಿದ್ದೀವಿ. ಸೊ ನೀವು ನಾವು ಜೊತೆಗೂಡಿ ಕೆಲಸ ಮಾಡಿದಾಗ, ಅಥವಾ ಸಮಾಜದ ಹಿರಿಯರು ಜೊತೆಗೂಡಿ ಕೆಲಸ ಮಾಡಿದಾಗ ಅತ್ಯುತ್ತಮ ರಾಷ್ಟ್ರದ ನಿರ್ಮಾಣದ ಪರಿಕಲ್ಪನೆಗಳನ್ನು ಬರಲು ಸಾಧ್ಯ. ಸೊ ಆ ಮಾತನ್ನ ನಾವೆಲ್ಲರೂ ಒಂದು ಎಚ್ಚರದ ಮಾತಾಡಿ ವಿಶೇಷವಾಗಿ ಮಕ್ಕಳ ತಯಾರಿ ಬಗ್ಗೆ PUC ಮಕ್ಕಳು ಇನ್ನೇನು ಪರೀಕ್ಷೆಗೆ ಹೋಗಬೇಕು, ಎಲ್ಲ ಪರೀಕ್ಷೆಗಳ ತಯಾರಿ ಕೂಡ ಈಗಾಗಲೇ ಆಗಿಬಿಟ್ಟಿದೆ. ಯಾವುದೇ ರೀತಿ ಆತಂಕ ಬೇಡ, ಭಯ ಬೇಡ. ಆದರೆ ನಿರಂತರವಾಗಿ ನಿಮ್ಮ ಪ್ರಯತ್ನ ಇರಲಿ. ನೀವು ಏನು ಕನಸಿಟ್ಕೊಂಡು ನೀವು ಸಂಸ್ಥೆಗೆ ಬಂದಿದ್ದೀರಿ ಅಥವಾ ನಿಮ್ಮ ಕನಸು ಏನಿದೆ ಆ ಕನಸು ನಡೆಸತಕ್ಕಂಥ ಒಂದು ವಿಚಾರ ನಿಮ್ಮಲ್ಲಿ ನಾವು ಗಮನಿಸಿದ್ದೇನು ಅಂತಂದರೆ, ಪ್ರತಿಯೊಬ್ಬರ ಶಕ್ತಿ ಇದೆ, ಪ್ರತಿಯೊಬ್ಬರ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ಗುರುತಿಸಿಕೊಂಡು ಆ ಸಾಮರ್ಥ್ಯವನ್ನು ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ನಂಬಿಕೊಂಡು ನೀವು ಕೆಲಸ ಮಾಡಲಿಕ್ಕೆ ಆದರೆ ಖಂಡಿತವಾಗಿ ಮುಂಬರ್ತಕ್ಕಂಥ ಯಾವುದೇ ಪರೀಕ್ಷೆಗಳಲ್ಲಿ ಆ ಪರೀಕ್ಷೆಯಲ್ಲಿ ನೀವು ಗೆಲ್ತೀವಿ. ಖಂಡಿತವಾಗಿ ಆ ರೀತಿ ಎಲ್ಲ ಪ್ರಯತ್ನಗಳು ಆಗಿದೆ. ಎರಡನೇದಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾದ ಶಬ್ದಗಳು ಯಾವುದಿಲ್ಲ. 2 ವರ್ಷ ನಿರಂತರವಾಗಿ ನೀವು ಬೆಳೆದುಕೊಂಡು ನಿಂತುಕೊಂಡು ಬೆನ್ನೆಲುಬಾಗಿ ನಾನು ಕೆಲಸ ಮಾಡಿದ್ದೀನಿ. ಇಲ್ಲಿ ಒಂದು ಏನು ಅಂತಂದರೆ, ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಈ ಮಕ್ಕಳನ್ನು ನಾನು ನೋಡಿದೆ. ಸೊ ನನ್ನ ಜೀವನದ ಹೆಚ್ಚು ಕಡಿಮೆ ಕಾಲ ಈ ಮಕ್ಕಳಿಗೆ ಆಗುತ್ತಿದ್ದೀನಿ. ಅದನ್ನು ನಾನು ಬರ್ತದೆ, ಅದನ್ನು ನಾನು ಕರ್ತವ್ಯ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಮುಂದೆ ಕೂಡ ಖಂಡಿತವಾಗಿ ಸಂಸ್ಥೆಯಾಗಿ ನಾನಾಗಿ ಈ ಮಕ್ಕಳಿಗಾಗಿ ದುಡಿದಿದೆ. ಸೊ ಪರೀಕ್ಷೆ ಸಂಬಂಧಪಟ್ಟಂತೆ ಪರೀಕ್ಷೆ ಫಲಿತಾಂಶಗಳು 2023 ಅತ್ಯುತ್ತಮ ಫಲಿತಾಂಶಗಳನ್ನು ನಾವು ಕೊಟ್ಟಿದ್ದೀವಿ. ನೀರಲ್ಲಿ ಮಾಡಿರ್ತಕ್ಕಂಥ ಸಾಧನೆ ನಮ್ಮೆಲ್ಲರಿಗೂ ಗೊತ್ತು. 622 ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಗೊತ್ತು. CET-ನಲ್ಲಿ ಅತ್ಯಂತ ಕಡಿಮೆ ರ್ಯಾಂಕ್ನಲ್ಲಿ 104 ರ್ಯಾಂಕ್ಗಳನ್ನು ಗಳಿಸಿದ್ದು ಗೊತ್ತು. ಇನ್ನು ಥಿಯರಿನಲ್ಲಿ 586 ವಿಷಯಗಳು ಗೊತ್ತು. ಇದೆಲ್ಲ ನಿಮ್ಮ ಪ್ರೇರಣೆ ಆಗಿದೆ. ನೀವು ಅವರಿಗಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಒಂದು ಅತ್ಯುತ್ತಮ ಫಲಿತಾಂಶವನ್ನು ಕೊಟ್ಟು ಮುಂದಿನ ಜೀವನಕ್ಕೆ ಒಳ್ಳೆಯ ಕಾಲೇಜುಗಳ ಆಯ್ಕೆ ಮಾಡಿಕೊಂಡಿದೆ. ಅದರಲ್ಲಿ ಒಂದು ನಿಮ್ಮ ಕನಸು ಸಾರ್ಥಕ ಆಗ್ತದೆ, ಆಗಲಿ ಅಂತ ಭಾವಿಸ್ತೀನಿ. ಅದರ ಜೊತೆಗೆ ಯಾವುದೇ ಭಯವಿಲ್ಲ. ಇನ್ನೇನು 2027 ನಂತರ ಪರೀಕ್ಷೆಗಳು ಪ್ರಾರಂಭವಾಗ್ತಾ ಇದ್ದಾರೆ. ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಶುಭವಾಗಲಿ. ತಾವು ಅತ್ಯುತ್ತಮ ಯಶಸ್ಸನ್ನು ಕೊಡ್ತೀರಿ, ನಮ್ಮನ್ನು ಗೆಲ್ಲಿಸ್ತೀರಿ, ನೀವು ಗೆಲ್ತೀರಿ, ಭಾರತವನ್ನು ಗೆಲ್ಲಿಸ್ತೀರಿ. ಆದರೆ ನೀವು ಸೋಲಬಾರದು. ನಿಮ್ಮನ್ನು ಸೋಲಕ್ಕೆ ನಾನು ಖಂಡಿತ ಬರೋದಿಲ್ಲ. ಸದಾ ನೀವು ಮನೆಯನ್ನು ಇಟ್ಕೊಂಡು ನಿಮ್ಮ ಅದಕ್ಕೆ ತಮ್ಮೆಲ್ಲರಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರ ಜೊತೆ ಹೇಳ್ತಾ ಇದ್ದ ಈ ಪಾಲಕರಿರಲಿ, ಹಿರಿಯರಿರಲಿ, ಅಥವಾ ಶಿಕ್ಷಕರಿರಲಿ, ಅಥವಾ ಎಲ್ಲ ಮಾಧ್ಯಮ ಸಮೂಹಗಳಿರಲಿ, ಮುಂದೆ ನಮ್ಮ ಮೇಲೆ ಸಾಕಷ್ಟು ಒಂದು ದೊಡ್ಡ ಜವಾಬ್ದಾರಿಗಳಿದೆ. ಹಾಲು ತಕ್ಕಂತಾಗಿ ಇವತ್ತಿನ ಈ ಕಾಲಘಟ್ಟದಲ್ಲಿ ಒಂದು ಒಳ್ಳೆಯ ಬದಲಾವಣೆ, ಒಳ್ಳೆಯ ನೈತಿಕ ಮೌಲ್ಯಗಳ ಬೀಜವನ್ನು ನಾವು ಬದುಕಬೇಕಾಗಿದೆ. ಅಂತ ಒಂದು ಅತ್ಯುತ್ತಮ ಕಟ್ಟೋಣ ಅಂತ ಹೇಳ್ತಾ ನನ್ನ 2 ಮಾತು ವಿರಾಮ ಕೊಡ್ತೀನಿ. ಧನ್ಯವಾದಗಳು.